ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಒಂದು ಬನ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ತಿನ್ಬೇಕು ಅಂತ ಆಸೆ ಆದಾಗ, ಮತ್ತೆ ಮನೆಯಲ್ಲಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಇಲ್ಲದೆ ಇದ್ದಾಗ ಫಟಾಫಟ್ ಅಂತ ಕೇವಲ 10ರಿಂದ 15 ನಿಮಿಷದಲ್ಲಿ ಈ ಬನ್ ದೋಸೆ ರೆಡಿನೇ ಆಗೋಗುತ್ತೆ. ಸಿಂಪಲ್ ಪ್ರೋಸೆಸ್, ಆದ್ರೆ ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಸಿಂಪಲ್ ಆಗಿರುವಂತಹ ಕಡಲೆ ಬೀಜದ ಚಟ್ನಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸರಿ ನಾನ್ ಹೇಳ್ಕೊಟ್ಟಾಗೆ ಈ ವಿಧಾನದಲ್ಲಿ ಬಂದ್ ದೋಸೆನ ಟ್ರೈ ಮಾಡಿ. ಪ್ರತಿದಿನ ಮಾಡ್ಕೊಟ್ರುನು ಬೋರ್ ಅನ್ಸಲ್ಲ. ತುಂಬಾನೇ ರುಚಿಯಾಗಿರುತ್ತೆ. ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗೆ ಸಿಂಪಲ್ ಆಗಿನೂ ಕೂಡ ನಾವು ಮಾಡ್ಕೊಳ್ಬಹುದು. ಮೊದ್ಲಿಗೆ ಈ ಬಂದ್ ದೋಸೆಗೆ ಒಂದು ಸಣ್ಣ ಒಗ್ಗರಣೆ ಬೇಕಾಗತ್ತೆ. ಹಂಗಾಗಿ ನಾನು ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತೆ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಇದನ್ನು ಕೂಡ ಫ್ರೈ ಮಾಡ್ಕೊಂಡು ನಂತರ 1 ಬೌಲ್ ಆಗುವಷ್ಟು ಕ್ಯಾರೆಟ್ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ಕ್ಯಾರೆಟ್ ನ ಯೂಸ್ ಮಾಡಿದ್ರೆ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಬಿಡ್ಬೋದು. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ನಂತರ ಇಲ್ಲಿ 1 ಬೌಲ್ ಆಗುವಷ್ಟು ಬಾಂಬೆ ರವನ ತಗೊಳ್ತಾ ಇದ್ದೀನಿ, ಅಂದ್ರೆ ಉಪ್ಪಿಟ್ಟು ರವ. ಇವಾಗ ಒಂದು ದೊಡ್ಡ ಜಾರ್ ತಗೊಂಡು ಅದಕ್ಕೆ ರವೆ ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಮೊಸರು ಮತ್ತೆ ಅರ್ಧ ಕಪ್ ಆಗುವಷ್ಟು ನೀರು. ನಾನು ರವೆ ಏನ್ ತಗೊಂಡಿದ್ದೆ ಅದೇ ಕಪ್ ಅಲ್ಲಿ ಅರ್ಧ ನೀರು ಅರ್ಧ ಮೊಸರನ್ನ ತಗೊಂಡು ನೀಟಾಗಿ ಸಣ್ಣದಾಗಿ ರುಬ್ಕೊಳ್ಬೇಕು. ಇದನ್ನ ದೋಸೆ ಹಿಟ್ಟಿನ ರೀತಿ ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಫ್ರೈ ಮಾಡ್ಕೊಂಡಿದ್ದಂತ ಈರುಳ್ಳಿ ಮತ್ತೆ ಕ್ಯಾರೆಟ್ ಮಿಕ್ಸ್ಚರ್ ಏನಿತ್ತು ಅದನ್ನು ಕೂಡ ಇದ್ರೊಳಗಡೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು. ಇವಾಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನೀವ್ ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಟರ್ ನೋಡಿ ಯಾವ ರೀತಿ ಇದೆ ಅಂತ. ಈ ರೀತಿ ಇದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಇದನ್ನ ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು. ಅಷ್ಟ್ರಲ್ಲಿ ಈ ಕಡೆ ಟೇಸ್ಟಿ ಆಗಿರೋ ಒಂದು ಚಟ್ನಿ ಮಾಡೋದಕ್ಕೆ ಒಂದು ಬಾಣ್ಲಿ ಇಟ್ಕೊಂಡು ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆ ಬೀಜ, ಒಂದು ಸಣ್ಣ ಈರುಳ್ಳಿಲಿ ಅರ್ಧ ಭಾಗದಷ್ಟು ಈರುಳ್ಳಿ, ಒಂದು ಸಣ್ಣ ಟೊಮೊಟೊದಲ್ಲಿ ಅರ್ಧ ಟೊಮೊಟೊ, 1 ಇಂಚಷ್ಟು ಶುಂಠಿ, ಒಂದು 6 ಅಷ್ಟು ಬೆಳ್ಳುಳ್ಳಿ, ಒಂದು 3 ಬ್ಯಾಡಗೆ ಮೆಣಸಿನಕಾಯಿ, 2 ಗುಂಟೂರು ಮೆಣಸಿನಕಾಯಿ, ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿ ಪೀಸಸ್ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಒಂದ್ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಎಣ್ಣೆ ಏನು ಸೇರಿಸ್ಕೊಂಡಿಲ್ಲ, ಹಾಗೆ ಡ್ರೈ ಆಗಿ ನಾನು ಇದನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಇದೆರಡನ್ನು ಹಾಕಿ ಮತ್ತೆ 1 ನಿಮಿಷ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಕೊಂಡ್ರೆ ಒಂದು ಚಟ್ನಿ ರೆಡಿ ಆಗುತ್ತೆ. ಮತ್ತೆ ಚಟ್ನಿಗೆ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಬೇಕಾಗುತ್ತೆ. ಹಂಗಾಗಿ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದೆರಡು ಒಣಮೆಣಸಿನಕಾಯಿ ಹಾಗೆ ಕರಿಬೇವು ಇದಿಷ್ಟನ್ನು ಹಾಕಿ ನೀಟಾಗಿ ಫ್ರೈ ಆದ್ಮೇಲೆ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿ ಹಾಗೆ ಸಿಂಪಲ್ ಆಗಿ ಟೇಸ್ಟಿ ಆಗಿರೋ ಈ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿ ಬರುತ್ತೆ. ಇದು ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಬಂದ್ ದೋಸೆ ಮಾಡೋ ಈ ರವೆ ಮಿಕ್ಸ್ಚರ್ ಕೂಡ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾ ಹಾಗೆ ಸ್ವಲ್ಪ ನೀರ್ ಹಾಕೊಂಡು ನಾನು ಇದನ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಇತ್ತು, ಹಂಗಾಗಿ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಟರ್ ತುಂಬಾ ಗಟ್ಟಿಯಾಗಿನೂ ಇರಬಾರ್ದು, ಹಾಗೆ ತುಂಬಾ ತೆಳುವಾಗಿನೂ ಕೂಡ ಇರಬಾರ್ದು. ಈ ರೀತಿ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಇದ್ರಷ್ಟೇನೆ ಈ ಬಂದ್ ದೋಸೆ ತುಂಬಾ ಸಾಫ್ಟ್ ಆಗಿ ಮತ್ತೆ ಫ್ಲಫಿ ಆಗಿ ರೆಡಿ ಆಗುತ್ತೆ. ನಂತರ ಇವಾಗ ಈ ರೀತಿ ಒಗ್ಗರಣೆ ಬಾಣ್ಲೆ ಇರುತ್ತಲ್ಲ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿದ್ಮೇಲೆ ಈ ರೀತಿ 1 ಅಥವಾ 1.5 ಸೌಟ್ ಅಷ್ಟು ಈ ದೋಸೆ ಹಿಟ್ಟನ್ನ ನಾನು ಇವಾಗ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಗ್ಯಾಸ್ ನ ಲೋ ಫ್ಲೇಮ್ ನಲ್ಲೇನೆ ಇಟ್ಕೊಂಡು ಮುಚ್ಚಳನ ಮುಚ್ಚಿ ಬೇಯೋದಿಕ್ಕೆ ಬಿಡ್ಬೇಕು. ಕಂಪ್ಲೀಟ್ ಆಗಿ ಇದನ್ನ ಲೋ ಫ್ಲೇಮ್ ನಲ್ಲೇನೆ ಬೇಯಿಸ್ಕೊಳ್ಬೇಕು. ನೋಡುದ್ರಲ್ವಾ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ನಿಧಾನಕ್ಕೆ ಈ ರೀತಿ ಟರ್ನ್ ಮಾಡ್ಕೊಂಡು ದೋಸೆ ಕೆಳಗಡೆನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ನಲ್ಲೇನೆ. ದೋಸೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕ್ರಿಸ್ಪಿಯಾಗಿ. ಈ ರೀತಿ ಬೇಯಿಸ್ಕೊಂಡು ಸಿಂಪಲ್ ಆಗಿರುವಂತಹ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ಈ ಬಂದ್ ದೋಸೆ ರೆಡಿನೇ ಆಗೋಗುತ್ತೆ. ಇದೇ ಪ್ರಾಸೆಸ್ ನ ರಿಪೀಟ್ ಮಾಡ್ಬೇಕು. ಇವಾಗ ಇದನ್ನ 2 ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಇದೇ ಪ್ರಾಸೆಸ್ ನ ಮತ್ತೆ ರಿಪೀಟ್ ಮಾಡ್ಬೇಕು. ಅವಾಗ್ಲೇ ಹೇಳೋದ್ನಲ್ಲ, ಸ್ವಲ್ಪ ಎಣ್ಣೆ ಹಾಕೊಂಡು 1.5 ಸೌಟಷ್ಟು ದೋಸೆ ಹಿಟ್ಟನ್ನ ಹಾಕೊಂಡು ಮುಚ್ಚಳನ ಮುಚ್ಚಿ ಲೋ ಫ್ಲೇಮ್ ನಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ಯಾಕೆ ಅಂದ್ರೆ ನಾವು ಹೈ ಫ್ಲೇಮ್ ನಲ್ಲಿ ಇಟ್ಟು ದೋಸೆನ ಬೇಯಿಸ್ಕೊಂಡಾಗ ಮೇಲ್ಗಡೆ ಅಷ್ಟೇ ಬೆಂದ್ಬಿಟ್ಟು ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಹಂಗಾಗಿ ಲೋ ಫ್ಲೇಮ್ ನಲ್ಲಿ ಇಟ್ಟು ನೀಟಾಗಿ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ.
ಇನ್ನೊಂದ್ ಕಡೆ ಟರ್ನ್ ಮಾಡ್ಕೊಂಡು ಇದನ್ನು ಕೂಡ ನೀಟಾಗಿ ಇದನ್ನ ಬೇಯಿಸ್ಕೊಳ್ಬೇಕು. ಈ ರೀತಿ ಎರಡೂ ಕಡೆ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡಿ ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಎಷ್ಟು ಬೇಕಾದ್ರೂ ತಿಂದು ಖಾಲಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟು ರುಚಿಯಾಗಿ ಬರುತ್ತೆ ಈ ಬಂದ್ ದೋಸೆ. ಒಂದು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದ್ರೆ ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡಿರ್ಬೇಕು ಮತ್ತೆ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಾಂದ್ರೆ ಬಂದ್ ದೋಸೆ ಒಳಗಡೆ ಎಲ್ಲ ಹಸಿ ಹಸಿ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದ್ ವೇಳೆ ನಿಮ್ಗೆ ಈ ರೀತಿ ಬಂದ್ ದೋಸೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದೋಸೆ ತವಾ ಮೇಲೆ ಸೆಟ್ ದೋಸೆ ರೀತಿ ತರನು ಹಾಕೊಳ್ಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಬಾಣ್ಲೆ ಇಲ್ಲ ಅಂತ ಹೇಳಿದ್ರೆ ಹಾಗೆ ಈ ರೀತಿ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಮೆಥಡ್ ನ ಕೂಡ ನೀವು ಫಾಲೋ ಮಾಡಬಹುದು. ಈ ಬಂದ್ ದೋಸೆಗೆ ಈ ಚಟ್ನಿ ಮಾತ್ರ ಅಲ್ಲ ಬೇರೆ ಎಲ್ಲಾ ಚಟ್ನಿಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಬಂದ್ ದೋಸೆ ಓಪನ್ ಮಾಡಿ ಕೂಡ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫ್ಲಫಿ ಆಗಿ ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.